ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಅಲ್ಲ ನೆನ್ನೆನೆ ಬರ್ತೀನಿ ಅಂದ್ರಿ ಬರ್ನಿವಿಲ್ಲ. ಮನೇಲಿ ಅಮ್ಮ ಅತ್ತೆ ಕುಳ್ಳ ಎಲ್ಲ ಒಟ್ಟಿಗೆ ಉಳ್ಕೊಂಡಿದ್ರು. ಮಹೇಶ ಬರ್ತಾನೆ ಅಂದ್ಬಿಟ್ಟು ನೀವು ನೋಡ್ರೆ ನೆನ್ನೆ ಬರ್ನೇ ಇಲ್ಲ. ಇವತ್ತು ನಾಳೆಗೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆಲ್ಲ ಹೊಲ್ಕೊಂಡೋಗವ್ರೆ. ನೀವು ನೋಡಿದ್ರೆ ಇವತ್ತು ಬಂದೇ ಬಿಟ್ಟಿದ್ದೀರಿ. ಏನು ಬನ್ನಿ ಒಳಗೆ ಬನ್ನಿ, ಅದಕ್ಕೆ ಹಂಗೆ ನಿಂತಿದ್ದೀರಿ. ಬನ್ನಿ ಒಳಕ್ಕೆ. ಏನೇನೆ ಬರೋಕ್ಕಾಗಲಿಲ್ಲ, ರಜೆ ಇದ್ದಿದ್ದಿಲ್ಲ ಕತೆ. ಅದಕ್ಕೆ ಇವತ್ತು ರಜೆ ಕೇಳ್ಕೊ ಬಂದೆ. ನಾಳೆಗೆ ಬರೋದ ಅನ್ಕೊಂಡೆ, ಇವತ್ತೇ ರಜೆ ಕೊಟ್ರಲ್ಲ ಅದಕ್ಕೆ ಬಂದೆ. ಇನ್ನೇನು ಸಮಾಚಾರ? ಎಲ್ಲ ಚೆನ್ನಾಗಿದ್ದೀರಾ? ಏನು ಅಂದ್ರೆ ಒಂದು ತಪ್ಪನೇ ಆಗ್ಬಿಟ್ಟಿದೆಯಲ್ಲ. ಅಯ್ಯೋ ಅತ್ತೆ ಅಡುಗೆ ಮಾಡ್ತದೆ, ತಿನ್ಕ ಕೂತೀವನಲ್ಲ, ಅದಕ್ಕೆ ಹಿಂಗೆ ಆಗೇನೆ ಕದ್ ಬನ್ನಿ. ನೀವೇನು ಸಡನ್ ಆಗ್ಬಿಟ್ಟಿದ್ದೀರಿ? ಓ ನನ್ನ ಕೈನೂ ಊಟ ಇಲ್ವಲ್ಲ. ಹೋಟ್ಲು ಊಟ ನಂಬ್ಕೊಂಡು ಎಷ್ಟು ದಿವಸ ಇದ್ದೀರಿ ಅಲ್ವಾ? ಬನ್ನಿ, ಅನ್ನ ಸಾರು ಮಾಡಿ ನೀವು ಊಟ ಮಾಡಿ ಬನ್ನಿ. ಬನ್ನಿ ಅತ್ತೆಯವ್ರಿಗೆಲ್ಲ ಫೋನ್ ಮಾಡ್ತೀನಿ. ಅವ್ರು ಸಂಜೆ ಹೊತ್ತಿಗೆ ಬರಲಿ ಬಿಡು. ಕೆಲಸ ಮುಗಿಸ್ಕೊ ಬರಲಿ. ಇಲ್ಲೇ ಇರ್ತೀನಲ್ಲ ಒಂದು 4-5 ದಿವಸ. ಸುಮ್ಮನೆ ಅವ್ರ ಕೆಲಸನೂ ಎಣ್ಣೆ ಇವಾಗ ಹೋಯ್ತದೆ. ಇನ್ನೇನು ಸಮಾಚಾರ? ಯಾರು ಇಲ್ವಾ ಮನೇಲಿ? ರತ್ನಕ್ಕಾದೆ ಬನ್ನಿ. ರತ್ನಕ್ಕಾದೆ ಪಾರ್ವತಿ ಅವಳೆ ಮಗ ಅದೇ ಬನ್ನಿ. ಎಲ್ಲ ಮನ್ಗವ್ರೆ. ಓ, ಭಾರತಿ ಹೋಯ್ತೀನಿ ಅಂತಿದ್ಲಲ್ಲ. ಅಯ್ಯೋ ಬನ್ನಿ, ಆಮೇಲೆ ಎಲ್ಲಾನು ಮಾತಾಡಕತ್ತಿದ್ದೆ, ಎಲ್ಲಾನು ಇಲ್ಲೇ ಹೇಳ್ಬೇಕಾ? ಬನ್ನಿ ಒಳಗೆ ಹೋಗದೆ. ಅಲ್ಲ ರಮೇಶ ಬಂದವನೇ ಊಸಿ ಓದ್ಕೊ ಬಂದ ಸಿಟಿಯಿಂದವ. ಅದು ಏನು ಕೆಲಸ ಮಾಡೋಣ ಕಾಣಲ್ಲಪ್ಪ. ಏನು ಒಳ್ಳೊಳ್ಳೆ ಬಟ್ಟೆ ಹಾಕ ಬರ್ತಾನೆ ಬಂದಾಗ್ಲಿಲ್ಲವ. ಕೈ ತುಂಬ ಬ್ಯಾಗ್ ತುಂಬ ಏನೋ ಸಾಮಾನೆಲ್ಲ ತುಂಬ್ಕೊ ಬರ್ತಾನೆ ಮನೆ ಮುಂದಿಗೆಲ್ಲವ. ಭಾರಿ ಜಾಲಿಯಾಗವ್ರೆ ಕಂತಕೋ. ಆ ಸಿಟಿಗೆ ಹೋಗ್ಬಿಟ್ಟು ಭಾರಿ ಜಾಲಿಯಾಗವ್ರೆ. ಅಲ್ಲ ಆಪ್ಗೆ ಪೀಸ್ ಕೆಲಸ ಸಿಕ್ಬಿಡ್ತು ಹೆಂಗೆ? ಇವ್ರು ರೊಟ್ಟಿಯವರೆಲ್ಲವ ದುಡ್ಡು ಕಸ್ಗೆ ಪರದಾಡಕ್ಕೆ ಇಲ್ಲ. ಎಲ್ಲ ಮೈಸ ಗೀಸ ಏನಾರು ಸಹಾಯ ಮಾಡೋಣ, ದುಡ್ಡು ಕಸು ಸಹಾಯನ ಹಂಗೆ ಇರಬೇಕು ಕಂತಕೋ. ಭಾರಿಯ ದುಡ್ಡು ಕಸು ಬಂತ ಆಗ್ಬಿಟ್ಟವನ ಈಗ. ಅದಕ್ಕೆ 15 ದಿವಸಕ್ಕೆ ಬಂದಾಗಲವ ಕೈ ತುಂಬ ಸಾಮಾನು ಹಾಳು ಮೂಳು ಅದು ಇದು ಅನ್ಕೊತಾನೆ. ಅದು ಅಲ್ದೇ ಒಂದು 10-15 ರೂಪಾಯಿ ಮನೆ ಬೇರೆ ಬಾಡಿಗೆ ಮಾಡ್ಕೊಂಡಿದ್ದಾರಂತೆ. ಮಾತಾಡ್ತಾ ಕೂತಿದ್ರಲ್ಲ ಅವತ್ತು ಕೇಳಿಸ್ಕೊಂಡೆ. ಇನ್ನೇನಪ್ಪ ಇನ್ನೇನು ಬೇಕು? ಸೋಕೆ ಜೀವನ ಓಸಿ ಚೆನ್ನಾಗಿದೆ. ಸಿಟಿಲಿ 10-15 ರೂಪಾಯಿ ಮನೆ ಅಂದರೆ ಇಲ್ಲಿ 10-15 ಇದ್ದರೆ ಜೀವನ ಮಾಡ್ಕೊಂಡು ಕಾಸನ್ನ ಉಳಿಸ್ಕೊತೀವಿ ಅಂತೀವಿ. ಅಂಥದ್ರಲ್ಲಿ ಬರೀ ಬಾಡಿಗೆನೇ ಎಷ್ಟು ಕೊಡ್ತಾನೆ ಅಂದರೆ ಸಂಬಳ ಇನ್ನೆಷ್ಟು ಬಂದದ್ದು ಇವನಿಗೆ? ಬಿಡು ಸರಿಯಾಗಿ ಬಂದದೇನೋ ಕತೆ. ಅಯ್ಯಪ್ಪ. ಅಲ್ಲ ನಾನುವೇ ಸುಮ್ಮನೆ ಇಲ್ಲಿ ಹಳ್ಳಿ ಕೊಂಪೆಲಿರೋದು ಬದಲು ಅದು ಸಿಟ್ಕಿಟಿಗಾರು ಹೋಗಿ ಒಂದು ಅಚ್ಚುಕಟ್ಟಾಗಿರೋ ಕೆಲಸ ಸೇರ್ಕೊಡ್ಬೇಕು. ನನಗೂ ಕೈ ತುಂಬ ಸಂಕಟ ಬಂದದೇನೋ. ಆಗ ಆರಾಮಾಗಿ ಕೆಲಸ ಗಿಸಕ್ಕೆ ಮಾಡ್ಕೊಂಡು ನಿಮ್ಮದಿಗೆ ಇದ್ದಿರ್ಬೋದು. ಅಲ್ಲ ನಾನು ಬೇರೆ ಇಲ್ಲಯ್ಯ ನಾಟಕ ಹೊಡಿತಾ ಕೂತೀವಿ. ಏನೀಗ ಎಲ್ಲಿ ಬಂದದವನಿಗೆ ದುಡ್ಡು ಅಷ್ಟೊಂದರೆ ಅದೇ ಅನುಮಾನ. ಕಂಡಿಡ್ತೀನಿ ಬಿಡಾಕಿಲ್ಲ. ಏನು ಕೆಲಸ ಮಾಡೋರು ಏನು ಎತ್ತ ಅಂತ ಇಲ್ಲೇ ಇರ್ತಾನೆ. ಏನಾಗದೆ ಒಂದು 3-4 ದಿವಸ ಹೇಳಿದ್ದಲ್ಲ ಅವಳು ಇಡ್ತಿ ಇಲ್ಲೇ ಇರ್ತಾನೆ. ಹೆಂಗಾರು ವಿಚಾರಿಸ್ಕೊಂಡು ತಿಳ್ಕೊತೀನಿ ಇಲ್ಲಿಂದ ಏನು ಕೆಲಸ ಏನು ಎತ್ತ ಅಂತವ. ಅಷ್ಟು ಕಾಸು ಕರಿಮಣಿ ಎಲ್ಲ ಸಿಗ್ತದೆ ಅಂದರೆ ಅದಕ್ಕೆಯ ಹೋಗಿ ಅಲ್ಲಿರೋದು ಈ ಕಿವುಡು ಮುಂಡೆ. ಸಿಟಿ ಬೇಡ ಎಲ್ಲ ಇಲ್ಲೇ ಇರಿ ಒಟ್ಕೇರಿ ಅಂತ ಬಿಡ್ಕೊತಿದ್ಲು. ಕಾಸು ರುಚಿ ಕಂಡುಬಿಟ್ಟವಳಲ್ಲ, ಅದಕ್ಕೆ ಮೊಮ್ಮಗನ್ನ ಸಿಟಿಗೆ ಕಳಿಸ್ಬಿಟ್ಟವಳೆ. ಬತ್ತಿ ಇರ್ತದ್ರೆ 15 ದಿವಸಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಅಲ್ಲಿಂದ ಪಾರ್ಸಲು. ಅದಕ್ಕೆ ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡವಳೆ. ಕಾಸು ಅಲ್ಲಿಂದ ಉದುರ್ತಾ ಇರ್ತದಲ್ಲ ಅದಕ್ಕೆ. ಕಿವುಡು ಮುಂಡೆ ಅಲ್ಲ ಆ ಮನೆಗೆ ಏನೋ ಮಾಡೋಕ್ಕೋಗಿ ಎಲ್ಲ ನನ್ನ ಮನೆಗೆ ಹೊಡ್ಕೊತಾ ಕೂತದಲ್ಲಪ್ಪ. ಇವಮ್ಮ ಬೇರೆ ದೇವಿ ಅಮ್ಮ ಬೇರೆ ಹಂಗೆ ಅಂದ್ಬಿಟ್ಲು. ಹೀಗೆ ಹೋಗಿ ಮೊದಲು ಆಚೆಲ್ಲ ಕಾಣಿಸ್ಕೊಬಾರ್ದು. ಆ ಶಿವಣ್ಣ ಬಂದ್ಬಿಟ್ಟು ಕಾಟ ಕೊಟ್ಬಿಡ್ತಾನೆ. ಆಮೇಲೆ ಬಾಕ್ಲು ಹಚ್ಕೊಬಿಡ್ತೀನಿ. ಮುಂದೆಯಿಂದ ಬೀಗ ಹಾಕ್ಬಿಟ್ಟು ಇಂಚೋರಿಂದ ಹೋಗ್ಬಿಟ್ಟು ಚಿಲಕ ಹಾಕೊಂಡು ರೊಟ್ಟಿ ಒಳಗೆ ಇದ್ಬಿಡ್ತೀನಿ. ಆಯ್ಕಿಲ್ಲ ಅವ್ನು ಕಾಟ ತಡ್ಕೊಳಕ್ಕೆ. ದೇವಿಯಮ್ಮ ಬೇರೆ ಹೇಳಿದ್ರೆ ಮುಂದಿನ ಅಮಾವಾಸ್ಯೆ ಬರೋ ಗಂಟೆ ನನ್ನ ಕೈಲಿ ಏನೂ ಇಲ್ಲ, ನಾನು ಏನು ಮಾಡೋಕ್ಕಾಗಿಲ್ಲ ಅಂತ ಅಂದವಳೆ. ಹೋಗಿ ಅಮಾವಾಸ್ಯೆ ಗಂಟೆ ಹೆಂಗಾರು ತಡ್ಕೊಳ್ಳೋದಂದ್ರೆ ಮುಂದೆ ಯಾವುದೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅವನು ಸರಿ ಆಯ್ತಾನೆ ಇಲ್ವೋ ಅಂತ ಅದು ಬೇರೆ ಹೇಳ್ಬಿಟ್ಟದೆ. ಅಯ್ಯೋ ಭಗವಂತ, ಅಲ್ಲ ಅದ್ಲು ಬದಲು ಹೆಂಗೆ ಆಗೋಯ್ತು. ಅಲ್ಲ ಅವಮ್ಮ ಓಂಬು ಬುಸ್ ಅನ್ಕೊಂಡು ಬದ್ಲಾಗದೆ ಅಂತ ನೋಡಿ ಹೇಳಿದ್ಲು. ನಮ್ಗೋಸಿ ತೋರಿಸ್ಬೇಡ್ದ ಮಾಯ ಮಂತ್ರ ಮಾಡಿ ಬರೀ ಅವಳು ಒಬ್ಬ ನೋಡ್ಕೊಂಡು ಹೇಳಿದ್ದಲ್ಲ. ಸುಳ್ಳು ಹೇಳಿದ್ಲು ನಿಜ ಹೇಳಿದ್ಲು. ಸುಳ್ಳು ನಿಜ ಎಲ್ಲ ಇರಲಿ, ವಾಸವಾಗಿರೋದಂತ ಇವನು ಗ್ಯಾರಂಟಿನೇ. ಇವನು ಆಡ ಹಾಟ್ ಕೊಟ್ಲೆಲ್ಲ ನೋಡ್ರೆ ಗೊತ್ತಾಯ್ಕಿಲ್ವಾ? ತಳು ಮೊದಲು ನಿಂತ್ಕೊಳಕ್ಕೆ ಹಾಕಿಲ್ಲ ಬಂದ್ಬಿಟ್ಟು ದೊಡ್ಡ ನನ್ನ ಮಗ ಹಾಕಿಲ್ಲ ಕತೆ. ಮಹೇಶ ಹೆಂಗಿದ್ದಿ? ಚೆನ್ನಾಗಿದೀಯಾ? ಅಲ್ಲ ನೆನ್ನೆ ಬರ್ತೀನಿ ಅಂದವನು ಇವತ್ತು ಬಂದಿದ್ದಿ? ಏನಿಲ್ಲ ನಾಳೆಗೆ ಬರ್ತೀನಿ ಅಂತ ನೆನ್ನೆ ತಾನೇ ಫೋನ್ ಮಾಡಿ ಹೇಳಿದಿ. ಹಂಗಂದಿದ್ರೆ ಅತ್ತೆಯವರೆಲ್ಲ ಇಲ್ಲೇ ಉಳ್ಕತಿಲ್ವಾ? ಎಲ್ಲ ಹೊರಕೆ ಹೊಂಟೋದ್ರಲ್ಲ, ಫೋನ್ ಮಾಡ್ತೀನಿ ತಾಳು. ಅಯ್ಯೋ ಬುಡಿಯೋದಕ್ಕೆ ಸಿಕ್ಕಿಲ್ಲ ಬುಡಿ. ಆಮೇಲೆ ಸಂಜೆ ಹೊತ್ತಿಗೆ ಬರ್ತಾರಂತೆ. ತಕೊಳ್ಳಿ, ಎಲ್ಲರಿಗೂ ಬಟ್ಟೆ ತಂದೀನಿ. ಓ ಏನ್ ಸಮಾಚಾರ? ಬಟ್ಟೆ ಎಲ್ಲರಿಗೂ ತಂದ್ಬಿಟ್ಟಿದೀಯಾ ಮನೆ ಮಂದಿಗೆಲ್ಲವ? ಆಗ ತಕೊಳ್ಳಿ ಸಂಗೆಂಬ ಬಂದಿದ್ದೇನೋ. ಅಲ್ಲ ಅವರು ಅಂತಿದ್ರು ಸಿಟಿಗೆ ಬಂದ್ಮೇಲೆ ಒಂದ್ಸಲ ಅವ್ರಿಗೆ ಏನೋ ತಕೋ ಕೊಟ್ಟಿಲ್ವಲ್ಲ, ಬಟ್ಟೆನಾರು ತಕೋಬೇಕು ಅಂತವ. ಅದು ಇದು ಖರ್ಚಾಗ್ಬಿಟ್ಟಿತ್ತು. ಈ ಸಲ ನಾನು ಇಲ್ವಲ್ಲ, ಖರ್ಚೆಲ್ಲ ಕಡಿಮೆ ಆಗಿದ್ದದೆ ಏನೋ, ಅದಕ್ಕೆ ತಂದವ್ರೆ ಈಸ್ಕಳಿ. ಸರಿ ಆಯ್ತದೆ ಕತೆ. ಎಲ್ಲರಿಗೂ ತಂದಿದ್ದಾರೆ, ಅಳತೆ ಪಳತೆ ಎಲ್ಲ ಸರಿಯಾಗಿ ತಂದಿದ್ದಾರೆ ಏನೋ ಕಣೆ. ಅಲ್ಲ ಎಲ್ಲರಿಗೂ ಸರಿಯಾಗಿರೋ ಅಳತೆಲ್ಲ ತಂದಿದ್ದೀರಾ? ಇಲ್ಲ ಹೆಚ್ಚು ಕಡಿಮೆ ಹೆಂಗಾರು ತಂದಿದ್ದೀರಾ? ಅಯ್ಯೋ ತಾರ ಬಿಡು, ತಂದಿರೋದೇ ಹೆಚ್ಚು ಅಂತಿದ್ರ ಅಳತೆ ಪಳತೆ ಅಂತೆ. ಏನ್ ಮಾಡ್ಕೊಳಕತ್ತದು? ಅದನ್ನ ಹೆಂಗೋ ಇಟ್ಕೊಳಕೈತದೆ, ಅಷ್ಟು ಆಸೆಯಿಂದ ತಂದವನೇ. ಸರಿ ಕತೆ. ಬಾ ಮೈಸ, ಹೂ ಹಟ್ಕೊಂಡು ಬೈಲಿ. ಅಲ್ಲ ಹಂಗೆ ನಿಂತಿದ್ಯಲ್ಲ, ಬಾ. ಅದಕ್ಕೆ ಊಟ ಗಿಟ ಏನು ಬೆಳಿಕತೆ ಬರುವತ್ತಾನೆ. ಹೋಟ್ಲ ತಿನ್ಕೊ ಬಂದೆ, ಇನ್ನೂ ಅದೇ ಹರ್ಗಿಲ್ಲ. ತಗೋತಾರ ತಿಂಡಿ ತಂದಿನಿ ಎಲ್ಲರಿಗೂ. ಕೊಡು ತಗೋದ್ಕಿಯವರೆಲ್ಲ ತಿನ್ಲಿ. ಅಣ್ಣ ಮೈಸಣ್ಣ ಚೆನ್ನಾಗಿದ್ದೀಯಣ್ಣ? ಏನು ಹಿಂಗೆ ದಿಢೀರಂತ ಬಂದ್ಬಿಟ್ಟಿದ್ದಿ? ಪೋರಾರು ಮಾಡ್ಬೇಕು ತಾನೆ, ಏನಾರು ಮಾಡ್ಬೋದಾಗಿತ್ತು ಬಾಡು ಮೀನು ಏನಾರು. ಹೆಂಗಿದ್ದಿ? ಚೆನ್ನಾಗಿದ್ದೀಯಣ್ಣ? ಯಾಕೆ ಸ್ವರ್ಗ ಹೋಗ್ಬಿಟ್ಟಿದ್ದಿ? ಭಾರಿ ಸಣ್ಣ ಆಗ್ಬಿಟ್ಟಿದ್ದಲ್ಲ.
ಅದಕ್ಕೆ ತಾರತ್ಗೆ ಅಣ್ಣ ನೋಡಿ ನೀವು ಅಡುಗೆ ಮಾಡ್ಕೊಟ್ಟಿಲ್ಲ ಅಂದ್ಬಿಟ್ಟು ಹೆಂಗೆಲ್ಲವ ಸುರ್ಗೋಗಿದ್ದದು. ನಾನು ಅದೇ ಹೇಳ್ತಾನೆ ಕಣ್ ಪಾರತಿ. ಅಲ್ಲ ನೀನು ಇಲ್ದವ್ರೆ ನಾನು ಏನಾರು ಮಾಡ್ಕೊತೀನಿ ಹೆಂಗಾರು ಇರ್ತೀನಿ ಅಂತ ಅಂತಿದ್ರು. ಈಗ ಗೊತ್ತಾಯ್ತಾ ಇವ್ರು ಬಂಡವಾಳ ನನ್ನಂತವ್ರೆ ದಪ್ಪ ಆಗ್ಬಿಟ್ಟಿದೆಯಲ್ಲ ಅಂತವ. ಏನು ಪರತಿ ಚೆನ್ನಾಗಿದೀಯಾ? ಮುಖಣ್ಣ ಚೆನ್ನಾಗಿವ್ನಿ. ಎಷ್ಟೊತ್ತಾಯ್ತು ಬಂದು? ಒಂದು 10 ನಿಮಿಷ ಆಯಿತು. ಅಲ್ಲ ಎದಳಿಸ್ಬೇಕು ತಾನೇ. ಏನು ಮನ್ಗಿದ್ದಿಲ್ಲ ಅದಕ್ಕೆ ಇದರಲ್ಲಿ ಅಂದ್ಬಿಟ್ಟು ಸುಮ್ಮನಾದೆ. ಮುಗೈಲಾಯ್ತು ಮನ್ಗವ್ನಿ ಅಣ್ಣ. ನಾನು ಮನ್ಗಿದ್ದೆ. ಮಾತಾಡೋ ಸತ್ ಕೇಳ್ತಿತ್ತಲ್ಲ. ನಾನು ರಮೇಶಣ್ಣ ಬತ್ತೇನೋ ಅನ್ಕೊಂಡು ಬಂದೆ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದಿತ್ತು. ಇಷ್ಟು ಜಲ್ದಿ ಬಂದ್ಬಿಡ್ತಲ್ಲ ಅನ್ಕೊಂಡು ಬಂದೆ. ನೀನು ನೋಡ್ರಿ ನೀನು ಬಂದಿದ್ದಿ. ಇನ್ನೇನಣ್ಣ ಸಮಾಚಾರ? ನನಗಂತೂ ಹೊಸಿ ಖುಷಿ ಆಯ್ತಿಲ್ಲ. ಫೋನ್ ಮಾಡಿದ್ರೆ ಆಗಿಂದ ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ದಲ್ಲ. ಇನ್ನು ಸ್ವಲ್ಪ ದಿವಸ ನಾನು ಊರಿಗೆ ಹೊಂಟಾಯ್ತಿದ್ದೆ. ಅದಕ್ಕೆ ತಡು ಮಹೇಶ ನಾನು ಬಂದ್ಬಿಟ್ಟು ಒಟ್ಟಿಗೆ ನೋಡ್ಕೊಂಡು ಓದಂಗಾಯ್ತದೆ ಅಂದ್ಬಿಟ್ಟು ಸುಮ್ಮನಿದ್ದೆ ಕಣ. ಇರು ಹೋಗುವೆ, ಬನ್ನಿ ನಮ್ಮ ಮನೆಗುವೆ ನೀವು. ಆಮೇಲೆ ಅದಕ್ಕೆ ಎಲ್ಲ ಬನ್ನಿ ನೋಡುತ್ತಾರ. ಅಷ್ಟು ದಿವಸದಿಂದ ನಾವಿಲ್ಲಿ ಇವಿ, ನಮ್ಗೆ ಕರೆದಿಲ್ಲ. ಅವ್ರ ಅಣ್ಣ ಬಂತು ಅಂದ್ಬಿಟ್ಟು ಕರೀತಾರದ್ ನೋಡು. ಅದಕ್ಕೆ ಅದೇ ಕಂಗಂದಿರಿ ನೀವು ಬನ್ನಿ, ನಿಮಗೂ ಸೇರ್ಸತಾನೆ ಎಂದಿದ್ದು. ಸುಮ್ಮನಂದೆ ಕಂತಾಕೋ. ಅದಕ್ಕೇನು ಸುಮ್ಮನಂದೆ. ಅಯ್ಯೋ ಟೀ ಕಾಯಿಸ್ಕೊಬತ್ತೀನಿ, ಬನ್ನಿ ಕುತ್ಕೊಳ್ಳಿ. ಅದಕ್ಕೆ ಟೀ ನಾನೇ ಕಾಯಿಸ್ಕೊಬತ್ತೀನಿ, ಕೂತಿರಿ. ನನ್ನ ಕೈ ಕಾಲು ತೊಳ್ಕೊ. ಮತ್ತೆ ಇಲ್ಲ ಕಳೆದಲ್ಲಿ ನೀರು ಅವೇ ಬಿಸಿನೀರು ನೀರು ಇಕ್ಕಳಂಗಿದ್ರೆ ಉಯ್ಕೋ. ಮಳೆ ಮಾಡ್ದಂಗದೆ ಸಳಿ ಸರಿ ಆಯ್ತದೆ. ಉಯ್ಕೊ ಬನ್ನಿ ನೀರ್ನಾರು 2 ಗಂಟೆ ಟೀಗೆ ಕಾಯಿಸ್ತಾ ಇರ್ತೀನಿ. ಬರೋವತ್ತಂತಾನೆ ಸ್ನಾನ ಮಾಡ್ಕೊ ಬಂದೆ ಕಣ್ ಪರತಿ. ಸರಿ ಕೈ ಕಾಲು ಮಕ್ಕಳು ತೊಳ್ಕೊತಾರು, ಟೀ ಕಾಯಿಸ್ಕೊಬತ್ತೀನಿ. ಪಾರತಿ ಹಂಗೆ ನನಗೊಂದು ಲೋಟ ಹಚ್ಕಟ್ಟ ಟೀ ಮಾಡಿಕ ಬಂದ್ಬಿಡು. ಹಂಗೆ ರತ್ನಾಕೊಂದು ಲೋಟ ಸರಿಕಂತ ಕಡೆ ಕಾಯಿಸ್ಕೊಬತ್ತೀನಿ. ಅಲ್ಲ ಎಷ್ಟು ಸೀರೆ ತಂದಿದ್ದೀರಿ? ಎಲ್ಲರಿಗೂ ಬಟ್ಟೆ ತಂದಿದ್ದೀರಾ? ಯಾರ್ಯಾರು ತಂದಿದ್ದೀರಿ ಕೊಡಿ ನೋಡ್ತೀನಿ. ಅಯ್ಯೋ ಬುಡುರತ್ ನೀವು ಅಮ್ಮಗೆ ಅತ್ತೆಯವರೆಲ್ಲ ಬರ್ತಾರಲ್ಲ ಒಟ್ಟಿಗೆ ನೋಡಕಾಯ್ತದೆ. ಎಲ್ಲರಿಗೂ ಒಂದೇ ಥರ ಸೀರೆ ತಂದೀನಿ. ಆಮೇಲೆ ಒಂದೇ ಥರವ ಪ್ಯಾಂಟ್ ಪೀಸ್ನು ಇದನ್ನೂ ಶರ್ಟ್ ಪೀಸ್ನು ತಂದೀನಿ. ಅಪ್ಪಂಗೆ ಪಂಚೆ ತಂದೀನಿ ಅಷ್ಟೇ. ನಿಮ್ಗೆ ಯಾವ್ಯಾವ ಕಲರ್ ಬೇಕು ನೀವು ತಗೊಳ್ಳಿ. ಒಟ್ಟಿಗೆ ಒಂದೇ ಥರ ಡಿಸೈನ್ ಸೀರೆ, ಅರೆ ಕಲರ್ ಮಾತ್ರ ಬೇರೆ ಬೇರೆ. ಅಲ್ಲ ಕಣ್ ರಮೇಶ, ಒಂದೇ ಕಲರ್ ತಂದ್ಬಿಟ್ಟಿರತ್ತಾಗಿ ಧರ್ಮಸ್ಥಳ ಸಂಘ ಕಟ್ಬಿಡ್ಬೋದಾಗಿತ್ತು. ಅಟ್ಟಿಲಿದವ್ರೆ ಒಂದು ಸಂಘ ಸೇರ್ಕೊಂಡು. ಹೈ ಅಲ್ಲ ಒಂದೇ ಥರ ಡಿಸೈನ ಇರ್ಲಿ ಬಿಡು, ಸಿಕ್ಕಿಲ್ಲ. 16 ತಂದಿದೀಯಲ್ಲ. ಅಲ್ಲ ನನಗೂ ತಂದಿದ್ದೀರಾ ಇಲ್ವೋ? ಅಲ್ಲಕ್ಕಂತಾರ ಅದಕ್ಕೆ ನಿಮ್ಗೆ ತಂದಿರಕ್ಕಿಲ್ವಾ? ಈಗ ಸ್ವಲ್ಪ ದಿವಸದಲ್ಲಿ ತೆಗಿಸ್ಕೊಂಡಿದ್ನ, ಆಮೇಲೆ ತೆಗಿಸ್ಕೊಂಡೋಳಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟಿದ್ರೆ. ಇಲ್ಲ ಕತ್ ತಕೋ, ನಿನಗೂ ತಂದೀನಿ. ಓ ನನಗೂ ತಂದಿದ್ದೀರಾ? ಸರಿ ಕಂತ ತಗೊಳ್ಳಿ. ಅಲ್ಲ ನಾನೆಲ್ಲ ತಂದಿಲ್ವೇನೋ ಅನ್ಕೊಂಡೆ, ನೀವು ತಗೊಳ್ಳಿವ್ರಿ. ನನಗೇನು ಮಾಡೋಕ್ಕೆ, ಈಗ ಸ್ವಲ್ಪ ದಿವಸದಲ್ಲಿ ತಗೊಂಡಿದ್ನಲ್ಲ, ನಾ ಏನು ತಗೊಳಕ್ಕೆ ಹೋಗ್ಲಿಲ್ಲ. ಆಮೇಲೆ ಇವನಿಗೆ ತಂದೆ, ಪಾರ್ವತಿ ಮಗನಿಗೆ ಸುಮಾರಾಗಿರೋದ ದೊಡ್ಡದು ಸಣ್ಣದು ಗೊತ್ತಾಯ್ಕಿಲ್ಲ. ಇನ್ನು ಕುಳ್ಳನಿಗೆ ಮಗ ಆದ್ಮೇಲೆ ಬೇಕಾದ್ರೆ ಅವ್ನಿಗೆ ತರಕಾಯ್ತದೆ ಮಗಿಗೆ ಅಂದ್ಬಿಟ್ಟು ಅವ್ನು ತಂದಿಲ್ಲ ಮಗಿಗೆ. ಒಳ್ಳೆ ಕೆಲಸ ಕಂತಕೋ. ಮಗ ಉಡಕ್ಕಿಂತ ಮುಂಚೆಗ್ಲೇ ಬಟ್ಟೆ ಗಿಟ್ಟೆ ತರಬೇಡ್ದಂತೆ. ಹಂಗೆ ಅನ್ಕೊಂಡೆ. 2 ಮಗ ಉಡ್ತಾವಲ್ಲ, 2 ಜೊತೆ ಸಣ್ಣ ಸಣ್ಣ ತಗೊಳದ ಅಂತವ. ಅದಕ್ಕೆ ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ. ಒಳ್ಳೆ ಕೆಲಸ ಕಂತ ತಗೊಳ್ಳಿ. ಉಡ್ತೀರ ಮಗಿಗೆ ತರಬೇಡ್ದಂತೆ. ಆಮೇಲೆ ತಂದ್ಗಿಂದ್ಬಿಟ್ಟು ಆಮೇಲೆ ಯಾವ್ದು ಆಚಾರ ಸುಮ್ಮನಿರಿ ಬೇಡಕತ್ತೆ. ಬನ್ನಿ ಕೂತ್ಕೊಳ್ಳಿ, ಹಂಗೆ ನಿಂತಂಗೆ ಇದ್ದೀರಲ್ಲ. ಹೋಗಿ ಕಾಲು ಕೈ ತೊಳ್ಕೊ ಬನ್ನಿ. ಪಾರತಿ ಟೀ ಕಾಯಿಸ್ಕೊಬಂದಲ್ಲ ಅಂತ ಹೆಚ್ಕಟ ಕಾಯಿಸಿ ಚೆನ್ನಾಗಿ ಕಾಯಿಸ್ತಾಳೆ. ಊಟ ಮಾಡಿದ್ರೆ ಊಟನೂ ಬೇಡ ಅಂತಿದ್ದೀರಿ. ಒಂದೆರಡು ಬ್ರೆಡ್ ಬಿಸ್ಕೆಟ್ನಾರು ತಿನ್ನೀರಿ, ಇಲ್ಲ ಬೋಂಡ ಮಾಡೋಣ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.